ಹಲೋ ಫ್ರೆಂಡ್ಸ್, ಇವತ್ತು ಮನೆಯಲ್ಲೇ ರೆಸ್ಟೋರೆಂಟ್ ಶೈಲಿಯ ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ಒಂದು ಬಾಣಲಿಗೆ 1 ಸ್ಪೂನ್ ಪೆಪ್ಪರ್, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಧನಿಯಾ ಇಷ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಇದು ಮೂರನ್ನೂ ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡಿರೋದ್ರಿಂದ ಅರ್ಧ kgಗೆ ಎಷ್ಟು ಬೇಕೋ ಅಷ್ಟು ಹೇಳಿದ್ದೀನಿ. ನೀವೇನಾದರೂ 1 kg ಚಿಕನ್ ತೊಗೊತೀರಾ ಅಂತಂದರೆ ನೀವು ಇದಕ್ಕೂ ಡಬ್ಬಲ್ ತೊಗೊಬೇಕಾಗುತ್ತೆ. ಈಗ 1 ಸ್ಪೂನ್ ಪೆಪ್ಪರ್ ಅಂದರೆ ನೀವು 2 ಸ್ಪೂನ್ ಪೆಪ್ಪರ್ ತೊಗೊಬೇಕಾಗುತ್ತೆ. ನೋಡಿ, ಇದು ಇವಾಗ ರೋಸ್ಟ್ ಆಗಿದೆ. ಇದನ್ನು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡಬೇಕು. ಬಿಸಿ ಕಡಿಮೆ ಆಗಿದ ನಂತರ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಬೇಕು. ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಯಾವ ರೀತಿ ಪುಡಿ ಮಾಡ್ಕೊಬೇಕಂತ. ಎಷ್ಟು ಪುಡಿ ಮಾಡ್ಕೊಬೇಕು ಅಂತಲೂ ನಾನು ಹೇಳ್ತೀನಿ. ಈಗ ಇದು ಆಗಿದೆ ನೋಡಿ. ಇಷ್ಟು ಸ್ವಲ್ಪ ತುರಿ ಇರಲಿ, ಇದು ತುಂಬ ನೈಸಿಗೆ ಪುಡಿ ಮಾಡ್ಕೊಳ್ಳೋದು ಬೇಡ, ಇಷ್ಟಿದ್ರೆ ಸಾಕು. ಇವಾಗ ಇದಾಗಿದೆ. ನಾನು ಅರ್ಧ kg ಚಿಕನ್ ಅಲ್ವಾ ತೊಗೊಂಡಿರೋದು, ಅದಕ್ಕೆ 2 ಈರುಳ್ಳಿ, 4 ಮೆಣಸಿಕಾಯಿ ತೊಗೊತಾ ಇದ್ದೀನಿ. ಮೆಣಸಿಕಾಯಿ 4 ಸಾಕು, ಏಕೆಂದರೆ ಪೆಪ್ಪರ್ ಕೂಡ ಹಾಕಿರ್ತೀವಲ್ವಾ. ಮತ್ತು ಗಾರ್ಲಿಕ್ನ ನಾನು ಈ ರೀತಿ ಬಿಡಿಸಿಟ್ಕೊಂಡಿದ್ದೆ, ಈ ರೀತಿ ಕಟ್ ಮಾಡ್ತಾಯಿದ್ದೀನಿ. ಅದನ್ನು ನಂತರ ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವನ್ನ ಈ ರೀತಿ ರೋಸ್ಟ್ ಮಾಡ್ಕೊಬೇಕು. ರೋಸ್ಟ್ ಮಾಡಿ ಒಂದು ಸೈಡ್ ಎತ್ತಿಟ್ಕೊಂಬಿಡೋಣ. ಇದನ್ನು ನಮ್ಗೆ ಇವಾಗೇನು ಇದು ಅವಶ್ಯಕತೆ ಇಲ್ಲ. ನಂತರ ಇದು ಎತ್ತಿಟ್ಟ ನಂತರ ಅದೇ ಪ್ಯಾನ್ಗೆ ಗಾರ್ಲಿಕ್ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದು ಗಾರ್ಲಿಕ್ನ ಹಾಕಿದೆ. ಮತ್ತು ಈರುಳ್ಳಿ ಮತ್ತು ಮೆಣಸಿಕಾಯಿನ ಸೇರಿಸಿ ಇದನ್ನು ಇವಾಗ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ನಾನು ತೊಳೆದು ಇಟ್ಕೊಂಡಿರೋಂಥ ಚಿಕನ್ ನೋಡಿಲ್ಲ, ಅರ್ಧ kg ಚಿಕನ್ ತೋರಿಸ್ತಿದ್ದೀನಲ್ಲ, ಇಷ್ಟು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹುರಿದಿಟ್ಕೊಂಡಿರ್ತೀವಲ್ಲ ಆನಿಯನ್, ಅದ್ರ ಜೊತೆಗೆ ಇದನ್ನು ಚಿಕನ್ನ ಸೇರಿಸ್ತಾ ಇದ್ದೀನಿ. ಸೇರಿಸಿದ ನಂತರ ಇದನ್ನು ಕೂಡ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ. ಇದು ಸ್ವಲ್ಪ ಬೆಂದಿದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. 1 ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಷ್ಟನ್ನು ಸೇರಿಸಿ ಇವಾಗ ಸ್ವಲ್ಪ ಅದನ್ನು ತಿರುಗಿಸೋಣ. ಇದಿಷ್ಟು ಸೇರಿಸಿದ ನಂತರ ಕೊನೆಯಲ್ಲಿ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿದ ನಂತರ ಇವಾಗ ಒಂದು ಲೆಡ್ಡಿಂದ ಇದನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು. ಚಿಕನ್ ಬೇಗನೆ ಬೆಂದೋಗುತ್ತೆ. ಒಂದು 2-3 ಮಿನಿಟ್ಸ್ ಆದರೆ ಸಾಕು. ನಂತರ ನೀವೇನು ಪೌಡ್ರ್ ಮಾಡ್ಕೊಂಡಿರ್ತೀರಲ್ಲ ಮಸಾಲ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಮಸಾಲ ಸೇರಿಸಿದ ನಂತರ ನಾನಿಲ್ಲಿ ಸೋಯಾ ಸಾಸ್ ಕೂಡ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆದರೆ ಸಾಕು ಸೋಯಾ ಸಾಸು. ಮತ್ತು ಬ್ಲ್ಯಾಕ್ ಪೆಪ್ಪರ್ ಚಿಕನ್ ಪೌಡರ್ ಅಂತಲೇ ಸಿಗುತ್ತೆ, ಅದನ್ನು ಕೂಡ ಮಸಾಲೆಗೆ ಒಂದು ಸ್ವಲ್ಪ ಸೇರಿಸ್ಕೊಂಡೆ. ಸ್ವಲ್ಪ ನೀರು ಹಾಕಿ ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ, ಇಲ್ಲಿ ಎಣ್ಣೆ ಬಿಟ್ಟಿದೆ ಅಂತಂದರೆ ಇದು ಚಿಕನ್ ಬೆಂದಿದೆ, ರೆಡಿ ಆಗಿದೆ ಅಂತ. ಇವಾಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಒಂದು ಸಲ ಮಾಡಿ ನೋಡಿ, ರುಚಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.